ಹಾಯ್ ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಸ್ವಾಗತ. ಈ ಚಾನಲ್ನ ಉದ್ದೇಶ ಕನ್ನಡದಲ್ಲಿ MS Excelನ ಕಲಿಯೋದು. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಲೈಕ್ ಕಮೆಂಟ್ಸ್ನ ಮಿಸ್ ಮಾಡಬೇಡಿ. ಬನ್ನಿ, ಕನ್ನಡದಲ್ಲಿ ಕಲಿ, ಕನ್ನಡದಿಂದ ಬೆಳಿ. ಹಾಯ್ ಫ್ರೆಂಡ್ಸ್, ಇನ್ನು ಮುಂದೆ ಪ್ರತಿ ಶನಿವಾರ ಎಕ್ಸೆಲ್ನಲ್ಲಿ ಒಂದೊಂದು ಹೊಸ ಫಾರ್ಮುಲಾ ಕಲಿಯೋಣ. ಇವತ್ತು ವಿಲುಕಪ್ ಫಾರ್ಮುಲಾ ತಿಳಿಯೋಣ ಬನ್ನಿ. ವಿಲುಕಪ್ ಫಂಕ್ಷನ್ ಪ್ರತಿಯೊಂದು ಎಕ್ಸೆಲ್ ಜಾಬ್ ಇಂಟರ್ವ್ಯೂನಲ್ಲೂ ಕೇಳ್ತಾರೆ. ವಿಲುಕಪ್, ವಿ ಅಂದರೆ ವರ್ಟಿಕಲ್, ಲುಕಪ್ ಅಂದರೆ ಸರ್ಚ್ ಮಾಡೋದು ಅಂತ ಅರ್ಥ. ಬೇಸಿಕಲಿ ವಿಲುಕಪ್ ಫಂಕ್ಷನ್ ಒಂದು ವ್ಯಾಲ್ಯೂನ ಇನ್ನೊಂದು ಟೇಬಲಿಂದ ಸರ್ಚ್ ಮಾಡಿ ನಮಗೆ ಬೇಕಾಗಿರೋ ರಿಸಲ್ಟ್ನ ಔಟ್ಪುಟ್ಟಲ್ಲಿ ಕೊಡುತ್ತೆ. ಈಗ ಒಂದಷ್ಟು ಸ್ಯಾಂಪಲ್ ಡೇಟಾ ತೊಗೊಂಡಿದ್ದೀನಿ ನಾನು. ಇದು ಸ್ಟೂಡೆಂಟ್ ಡೀಟೇಲ್ಸ್. ಇದರಲ್ಲಿ ಸ್ಟೂಡೆಂಟ್ ID, ಸ್ಟೂಡೆಂಟ್ ನೇಮ್, ಕಾಂಟ್ಯಾಕ್ಟ್ ನಂಬರ್, ಅಡ್ರೆಸ್ ಡೀಟೇಲ್ಸ್ ಇದೆ. ಇದನ್ನು ನಾನೇ ಕ್ರಿಯೇಟ್ ಮಾಡಿರೋದು. ಇದರಲ್ಲಿ ಟೋಟಲ್ 100 ಸ್ಟೂಡೆಂಟ್ ಡೀಟೇಲ್ಸ್ ಇದೆ. ಇಲ್ಲಿ ನೋಡಿ 100 ಇದೆ. ಈ 100ಇಂದ ನನಗೆ ಒಂದು 5 ಸ್ಟೂಡೆಂಟ್ ಐಡಿದು ಕಾಂಟ್ಯಾಕ್ಟ್ ನಂಬರ್ ಬೇಕು. ಇದನ್ನು ನೀವು ಮ್ಯಾನ್ಯಲಾಗಿ ಮಾಡಿದ್ರೆ ಮಿನಿಮಮ್ 10 ಮಿನಿಟ್ಸ್ ಆಗುತ್ತೆ. ಇದನ್ನು ಟೈಮ್ ಸೇವ್ ಮಾಡೋಕ್ಕೆ ನಾವು ಇಲ್ಲಿ ವಿಲುಕಪ್ ಫಂಕ್ಷನ್ ಯೂಸ್ ಮಾಡ್ಬೋದು. ಪ್ರತಿಯೊಂದು ಫಾರ್ಮುಲಾಗೂ ಅದರದೇ ಆದ ಸಿಂಟ್ಯಾಕ್ಸ್ ಇರುತ್ತೆ. ವಿಲುಕಪ್ಪು ಕೂಡ ಇದೆ. ಇಲ್ಲಿ ರೆಡ್ಡಲ್ಲಿ ಹೈಲೈಟ್ ಮಾಡಿದ್ದೀನಲ್ಲ, ಇದೇ ವಿಲುಕಪ್ ಸಿಂಟ್ಯಾಕ್ಸ್. ಬನ್ನಿ, ಆ ಸಿಂಟ್ಯಾಕ್ಸ್ ಏನು ಅಂತ ತಿಳಿಯೋಣ. ಈಕ್ವಲ್ಸ್, ಎಲ್ಲ ಫಾರ್ಮುಲಾನು ಈಕ್ವಲ್ಸಿಂದಲೇ ಸ್ಟಾರ್ಟ್ ಆಗುತ್ತೆ. ಈಕ್ವಲ್ಸ್ ವಿಲುಕಪ್ ಕಂಪ್ಲೀಟಾಗಿ ಟೈಪ್ ಮಾಡ್ಕೊಳ್ಳಿ. ಬ್ರಾಕೆಟ್ ಓಪನ್ ಮಾಡಿದಾಗ ಇಲ್ಲಿ ನಿಮ್ಗೆ ತೋರಿಸುತ್ತೆ ಲುಕಪ್ ವ್ಯಾಲ್ಯೂ. ನನಗೆ ನನ್ನ ಸ್ಟೂಡೆಂಟ್ ಐಡಿನೇ ಲುಕಪ್ ವ್ಯಾಲ್ಯೂ. ನಾನು ಲುಕಪ್ ವ್ಯಾಲ್ಯೂನ ಸೆಲೆಕ್ಟ್ ಮಾಡ್ಕೋತೀನಿ ಮೌಸಲ್ಲಿ, ಕಾಮಾ. ಈಗ ಸ್ಟೂಡೆಂಟ್ ಐಡಿಯಿಂದ ನಾನು ಕಾಂಟ್ಯಾಕ್ಟ್ ನಂಬರ್ನ ಪುಲ್ ಮಾಡಬೇಕು. ಇದು ಈಗ ಟೇಬಲ್ ಅರೇ ಕೇಳ್ತಾ ಇದೆ, ಅಂದರೆ ಯಾವ ಟೇಬಲಿಂದ ನಾನು ಡೇಟಾ ಪುಲ್ ಮಾಡಬೇಕು ಅಂತ. ಇದೇ ನನ್ನ ಟೇಬಲ್. ಒಂದು ನೆನ್ಪಿಟ್ಕೊಳ್ಳಿ, ನಾನು ಸ್ಟೂಡೆಂಟ್ ಐಡಿನ ಲುಕಪ್ ವ್ಯಾಲ್ಯೂ ತೊಗೊಳೋದ್ರಿಂದ ನನ್ನ ಟೇಬಲ್ನಲ್ಲಿ ಮೊದಲನೇ ಕಾಲಮ್ ಸ್ಟೂಡೆಂಟ್ ಐಡಿನೇ ಆಗಿರಬೇಕು. ನಾನು ಸೀರಿಯಲ್ ನಂಬರಿಂದ ತೊಗೊಳಕ್ಕಾಗೋದಿಲ್ಲ, ಅದು ರಿಸಲ್ಟು ರಾಂಗಾಗಿ ತೋರಿಸುತ್ತೆ. ಸ್ಟೂಡೆಂಟ್ ಐಡಿನೇ ನನ್ನ ಟೇಬಲ್ಲು ಸ್ಟಾರ್ಟ್ ಆಗಬೇಕು. ಈಗ ಮೌಸಲ್ಲಿ ಸ್ಟೂಡೆಂಟ್ ಐಡಿ ಫುಲ್ ಕಂಪ್ಲೀಟಾಗಿ ತೊಗೋತೀನಿ. ಈಗ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಅಡ್ರೆಸ್ ಕೂಡ ಸೆಲೆಕ್ಟ್ ಮಾಡ್ಕೋಬೋದು, ಪ್ರಾಬ್ಲಮ್ ಇಲ್ಲ. ನಾನು ಟಿಲ್ ಕಾಂಟ್ಯಾಕ್ಟ್ ನಂಬರ್ವರೆಗೂ ಮಾತ್ರ ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ, ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಾಗ ಈಗ ನೋಡಿ B1ಇಂದ D101ವರೆಗೂ ಫುಲ್ ಕಂಪ್ಲೀಟ್ ಟೇಬಲ್ ಸೆಲೆಕ್ಟ್ ಆಗಿದೆ. ಈಗ ನಾನು ಈ ಟೇಬಲ್ನ ಲಾಕ್ ಮಾಡ್ತೀನಿ. ಅದಕ್ಕೆ F4 ಪ್ರೆಸ್ ಮಾಡಿ ಡಾಲರ್ ಹಾಕ್ತೀನಿ ಎರಡೂ ಕಡೆ. ಈ ಡಾಲರ್ದು ಸಪ್ರೇಟ್ ಇನ್ನೊಂದು ವಿಡಿಯೋ ಮಾಡ್ತೀನಿ, ಆ ಡಾಲರ್ ಯಾಕೆ ಹಾಕ್ತೆ ಅಂತ. ಅದು ಆ್ಯಕ್ಚುಲಿ ಲಾಕಿಂಗ್ ಪರ್ಪಸ್ ಯೂಸ್ ಮಾಡ್ತಾರೆ. ಈಗ ನನ್ನ ಟೇಬಲ್ಲು ಲಾಕ್ ಆಗಿದೆ, ಅದು ಜಂಪ್ ಆಗೋದಿಲ್ಲ. ಅದನ್ನು ತೋರಿಸ್ತೀನಿ ಹೇಗೆ ಅಂತ. ಈಗ ಟೇಬಲ್ ಎಲ್ಲ ಸೆಲೆಕ್ಟ್ ಆಗಿದೆ. ಕಾಲಮ್ ಇಂಡೆಕ್ಸ್ ನಂಬರ್ ಕೇಳ್ತಾ ಇದೆ. ಈಗ ನನ್ನ ಯಾವ ಕಾಲಮಿಂದ ನನಗೆ ರಿಸಲ್ಟ್ ಬೇಕು ಅಂತ ಅದು ಕೇಳ್ತಾ ಇದೆ. ಈಗ ನೋಡಿ, ಇಲ್ಲಿ ಟೇಬಲಲ್ಲಿ ಸ್ಟೂಡೆಂಟ್ ಐಡಿ ನನ್ನ ಮೊದಲನೇ ಕಾಲಮ್ ಆಗಿರುತ್ತೆ, ಸ್ಟೂಡೆಂಟ್ ನೇಮ್ ನನ್ನ ಎರಡನೇ ಕಾಲಮ್ ಆಗಿರುತ್ತೆ, ಕಾಂಟ್ಯಾಕ್ಟ್ ನಂಬರು ನನ್ನ ಮೂರನೇ ಕಾಲಮ್ ಆಗಿರುತ್ತೆ. ಈಗ ನನಗೆ ಬೇಕಾದ ಕಾಂಟ್ಯಾಕ್ಟ್ ನಂಬರು ನಾನು 3 ಪ್ರೆಸ್ ಮಾಡ್ತೀನಿ, ಮೂರನೇ ಕಾಲಮು. ದೆನ್ ಕಾಮಾ. ಲಾಸ್ಟು ಏನಂತಂದರೆ ರೇಂಜ್ ಲುಕಪ್ ಕೇಳುತ್ತೆ ಆಪ್ಷನ್ನು. ಇಲ್ಲಿ ಟ್ರೂ ಆರ್ ಫಾಲ್ಸ್ ಕೇಳುತ್ತೆ. ಟ್ರೂ ಅಂದರೆ ಅಪ್ರಾಕ್ಸಿಮೇಟ್ ಮ್ಯಾಚು, ಫಾಲ್ಸ್ ಅಂದರೆ ಎಕ್ಸಾಕ್ಟ್ ಮ್ಯಾಚು. ನನಗೆ ಎಕ್ಸಾಕ್ಟ್ ಮ್ಯಾಚ್ ಬೇಕು, ಅದಕ್ಕೆ ಫಾಲ್ಸ್ ಅಂತ ಬೇಕು. ಈಗ ನಾನು ಫಾಲ್ಸ್ ಅಂತ ಟೈಪ್ ಮಾಡೋ ಬದಲು 0 ಅಂತ ಎಂಟ್ರಿ ಮಾಡ್ತೀನಿ. ಇದು ಎಕ್ಸೆಲ್ಲು ಆಟೋಮೆಟಿಕ್ಕಾಗಿ ಫಾಲ್ಸ್ ಅಂತ ತಗೊಳುತ್ತೆ 0 ಅಂತ ಕೊಟ್ಟರೆ. ನೀವು ಯಾವಾಗಲೂ ಈ ಲಾಸ್ಟ್ ಕಂಡೀಷನ್ನ 0 ಅಂತಲೇ ಕೊಡಿ, ಪ್ರಾಬ್ಲಮ್ ಏನಾಗೋದಿಲ್ಲ. ಬ್ರ್ಯಾಕೆಟ್ ಕ್ಲೋಸ್, ಎಂಟರ್. ನೋಡಿ, ಈಗ ಕಾಂಟ್ಯಾಕ್ಟ್ ನಂಬರ್ ಬಂದಿದೆ. ಇದು ಕರೆಕ್ಟಾ ಇಲ್ವಾ ಅಂತ ಒಂದ್ಸಲ ಮ್ಯಾನ್ಯಲಾಗಿ ಸರ್ಚ್ ಮಾಡೋಣ. ಕಂಟ್ರೋಲ್ F, ಫೈಂಡು. ಈಗ ನೋಡಿ, ಇಲ್ಲಿ 5327 ಕಾಂಟ್ಯಾಕ್ಟ್ ನಂಬರ್ ಸ್ಟೂಡೆಂಟ್ ಐಡಿ ಇದೆ, ಅದು ಕಿಶೋರ್ದು. ಕಾಂಟ್ಯಾಕ್ಟ್ ನಂಬರ್ 08043610383 ಎಕ್ಸಾಕ್ಟಾಗಿ ಮ್ಯಾಚ್ ಆಗಿದೆ. ಈಗೇನು ಮಾಡ್ತೀನಿ, ಈ ಫಾರ್ಮುಲಾನ ಕಾಪಿ ಮಾಡಿ ಈ 4 ಸೆಲ್ಗೂ ಪೇಸ್ಟ್ ಮಾಡ್ತೀನಿ. ನೋಡಿ, ಆಟೋಮೆಟಿಕ್ಕಾಗಿ ಅಪ್ಡೇಟ್ ಆಗಿದೆ. ಈಗ ನೋಡಿ, ಕಂಪ್ಲೀಟಾಗಿ ಸೆಲೆಕ್ಟ್ ಆಗಿ ಇದು J8ಗೆ ಅಪ್ಡೇಟ್ ಆಗಿದೆ, 5300. ಇದನ್ನು ಕೂಡ ಮ್ಯಾನ್ಯಲಾಗಿ ಸರ್ಚ್ ಮಾಡೋಣ ಒಂದು ಸಲ. ಕಂಟ್ರೋಲ್ ಕಾಪಿ, ನೋಡಿ 5300 080 418 25048 ಎಕ್ಸಾಕ್ಟಾಗಿ ಮ್ಯಾಚ್ ಆಗಿದೆ. ನೀವು ಇನ್ನೊಂದು ವಿಷಯನ ನೆನ್ಪಿಟ್ಕೋಬೇಕು. ಅದು ವಿಲುಕಪ್ಪಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಇದೆ, ಅದು ಟೇಬಲ್ ಅರೇ. ಈ ಟೇಬಲ್ ಅರೇನ ನೀವು ಅಬ್ಸರ್ವ್ ಮಾಡಿರ್ಬೋದು. ನಾನು ಸ್ಟೂಡೆಂಟ್ ಐಡಿಯಿಂದ ಕಾಂಟ್ಯಾಕ್ಟ್ ನಂಬರು ತೊಗೊಂಡಿದ್ದೀನಿ. ಅದು ನನ್ನ ಟೇಬಲ್ನ ರೈಟ್ ಸೈಡ್ ಇದೆ. ನನ್ನ ಲೆಫ್ಟ್ ಸೈಡಲ್ಲಿ ನಾನು ಯಾವುದೇ ಡೇಟಾನ ಎಕ್ಸ್ಟ್ರಾಕ್ಟ್ ಮಾಡೋಕ್ಕಾಗೋದಿಲ್ಲ ವಿಲುಕಪ್ಪಿಂದ. ಇದೊಂದೇ ವಿಲುಕಪ್ನ ಡಿಸ್ಅಡ್ವಾಂಟೇಜು. ಇದಕ್ಕೂ ಕೂಡ ಇನ್ನೊಂದು ಫಾರ್ಮುಲಾ ಇದೆ,
ಅದು ಎಕ್ಸ್ ಲುಕಪ್. ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಮಾಡ್ತೀನಿ. ವಿ ಲುಕಪ್ಪಲ್ಲಿ ಏನೇ ಡೌಟ್ ಇದ್ದರೂ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.